ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವಾಚ್ ಇವತ್ತು ಕೆಲ್ಸಕ್ಕೆ ಬರ್ತಾನೋ ಹಿಂಗೆ ನಮ್ಮ ಮೇಸ್ತ್ರಿಗೆ ಫೋನ್ ಮಾಡಿ ವಿಚಾರಿಸ್ಬೇಕು. ನೋಡ ಏನು ಮಾಡ್ತಾನೆ ಅಂತ. ನಮಸ್ಕಾರ ಸರ್. ನಮಸ್ಕಾರ ಮೇಸ್ತ್ರಿ. ವಾಚ್ಮನ್ ಇವತ್ತು ಕೆಲ್ಸಕ್ಕೆ ಬರ್ತಾನೆ ಹಿಂಗೆ? ಏನೋ ಗೊತ್ತಿಲ್ಲ ಸರ್, ವಿಚಾರಿಸ್ಬಿಟ್ಟು ಹೇಳ್ತೀನಿ. ನೀನು ವಿಚಾರಿಸಿದ್ರೆ ಬರೀ ಕತೆ ಹೊಳಿತಾನೆ. ಒಂದು ಕೆಲಸ ಮಾಡು, ಅವನಿಗೆ ಕಾನ್ಫರೆನ್ಸ್ ಕಾಲ್ ಹಾಕು, ನಾನೇ ಮಾತಾಡ್ತೀನಿ. ಆಯ್ತು ಸರ್. ಮೇಸ್ತ್ರಿ ನಮಸ್ಕಾರ. ಮೇಸ್ತ್ರಿ ಅಣ್ಣ, ಓನರು ಲೈನಲ್ಲಿದ್ದಾರೆ, ಕಾನ್ಫರೆನ್ಸ್ ಕಾಲ್ ಹಾಕ್ತೀನಿ, ಮಾತಾಡಿ. ನಮಸ್ಕಾರ ಸರ್. ಏನಪ್ಪ ಪುಣ್ಯಾತ್ಮ, ಇವತ್ತು ಕೆಲ್ಸಕ್ಕೆ ಬರ್ತೀಯ ಹೆಂಗೆ? ಸರ್ ಅದು ನಿನ್ನ ಕತೆ ಕೇಳಕ್ಕೆ ಬಂದಿಲ್ಲಪ್ಪ ನಾನಿಲ್ಲಿ. ನೀನು ಕೆಲಸಕ್ಕೆ ಬರ್ತೀಯೋ ಇಲ್ಲೋ ಅದನ್ನು ಕರೆಕ್ಟಾಗಿ ಹೇಳೋ, ಇಲ್ಲ ಅಂದರೆ ನಾನು ಬೇರೆಯವ್ರು ನೋಡ್ಕೋತೀನಿ. ಸರ್ ಹಾಗೆ ಮಾಡಬೇಡಿ ಸರ್, ಇವತ್ತೊಂದಿನ ರಜಾ ಕೊಡಿ ಸರ್. ನಮ್ಮ ತಾಯಿ ಇನ್ನೂ ಗುಣ ಆಗಿಲ್ಲ, ನಾಳೆ ಬಂದ್ಬಿಡ್ತೀನಿ ಸರ್. ಬರೀ ಕತೆ ಆಯ್ತು ನಿಂದು. ನಿನಗೆ ರಜಾನೂ ಕೊಡ್ಬೇಕು, ಸಂಬಳನೂ ಕೊಡ್ಬೇಕಾ? ಮನೆ ಪರಿಸ್ಥಿತಿ ಹೇಗಿದೆ ಅಂತ ಗೊತ್ತು ತಾನೆ? ಸುಮ್ಮನೆ ಇವತ್ತು ಕೆಲ್ಸಕ್ಕೆ ಬಾ. ಆಗಲಿ ಸರ್, ಇವತ್ತು ರಾತ್ರಿ ಖಂಡಿತ ಬರ್ತೀನಿ ಸರ್. ಇನ್ನೂ ನಾನು ಇಲ್ಲೇ ಇದ್ದರೆ ನನ್ನ ಕೆಲಸಕ್ಕೆ ತೊಂದರೆ ಆಗ್ಬಿಡುತ್ತೆ. ಹೇಗಿದ್ರು ಅಳಿಯಂದ್ರು ಅಮ್ಮನಿಗೆಲ್ಲ ವ್ಯವಸ್ಥೆ ಮಾಡಿರುವಾಗ ನಾನು ಹೋಗಿ ಬಂದು ಮಾಡ್ಬೋದು. ಹೀಗೆ ನಾನು ಕೆಲಸಕ್ಕೆ ಹೋಗದೇ ಇದ್ದರೆ ನನ್ನ ಕೆಲಸದ ಜಾಗದಲ್ಲಿ ಬೇರೆ ಯಾರನ್ನಾರು ತೊಗೊಂಡ್ಬಿಟ್ರೆ ಪರಿಸ್ಥಿತಿ ತುಂಬ ಕೆಡ್ತಾಗ್ಬಿಡುತ್ತೆ. ಈಗಲೇ ಅಳಿಯಂದ್ರು ಜಾನುಗೆ ಹೇಳಿ ಹೊರಟ್ಬಿಡ್ತೀನಿ. ಅಮ್ಮ, ಆದಷ್ಟು ಬೇಗ ನೀನು ಗುಣ ಆಗ್ ಬಾಮ್ಮ. ನೀನು ಇಲ್ಲದೆ ಇರೋ ಮನೇನ ನಾನು ಕಲ್ಪಿಸ್ಕೊಳಕ್ಕೂ ಆಗಲ್ಲ. ನೀನು ನಗ್ನಗ್ತಾ ನಿನ್ನ ಜಾಗದಲ್ಲಿ ಕೂತಿದ್ರೆ ನಮಗೆಲ್ಲ ಏನೋ ಒಂದು ಸ್ಫೂರ್ತಿ. ರೀ, ನಾಳೆ ನಾಡಿದ್ರಲ್ಲಿ ಒಂದಿನ ಡಾಕ್ಟರ್ಗೆ ಮನೆಗೆ ಬರಕ್ಕೆ ಹೇಳ್ತೀರಾ? ಅಜ್ಜಿಗೆ ಒಂದು ಜನರಲ್ ಚೆಕಪ್ ಮಾಡಲಿ, ಏನಾದರೂ ಒಂದು ಇಂಪ್ರೂವ್ಮೆಂಟ್ಸ್ ಇದೆಯಾ ಅಂತ ಗೊತ್ತಾಗುತ್ತೆ. ಸರಿ ಚಿನ್ನಮರಿ, ನಾನು ಫೋನ್ ಮಾಡಿ ಕರೆಸ್ತೀನಿ. ಮಾವ, ಏನಿದು? ಅಳಿಯಂದ್ರೆ ನಾ ಹೋಗಿ ಬರ್ತೀನಿ. ಅಪ್ಪ, ಏನಪ್ಪ ಇದು ಸಡನ್ ಆಗಿ ಹೊರಡ್ತೀನಿ ಅಂತ ಹೇಳ್ತಿದ್ಯಾ? ಅಲ್ಲ, ಇನ್ನೊಂದು 2 ದಿನ ಇರ್ಬೋದಿತ್ತಲ್ವಾ? ಏನು ಅರ್ಜೆಂಟು? ನನಗೂ ಅಮ್ಮನ್ನ ಈ ಪರಿಸ್ಥಿತಿಯಲ್ಲಿ ಬಿಟ್ಟು ಹೋಗಕ್ಕೆ ಮನಸ್ಸಾಗ್ತಿಲ್ಲ ಮಗಳೇ. ಆದರೆ ಏನೋ ನನಗೆ ಅರ್ಜೆಂಟ್ ಕೆಲಸ ಬಂದಿದೆ. ಮೇಲಾಗಿ ಅಮ್ಮನಿಗೆ ಹೀಗಾಗಿರೋ ವಿಷಯನ ಲಕ್ಷ್ಮಿಗೆ ತಿಳಿಸಿಲ್ಲ. ಅವಳಿಗೆ ಗೊತ್ತಾದರೆ ಇನ್ನು ಎಷ್ಟು ಗಾಬರಿ ಮಾಡ್ಕೊಳ್ತಾಳೋ ಗೊತ್ತಿಲ್ಲ. ಅವಳಿಗೆ ಹೇಳಿ ಸಮಾಧಾನ ಮಾಡಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.